ದೇಹಶಕ್ತಿ ನಾಶವೇ ನರಕ, ದೇಹಶಕ್ತಿ ಸಂರಕ್ಷಣೆಯೇ ಸ್ವರ್ಗ. ಡಿಸ್ಟ್ರಕ್ಷನ್ ಆಫ್ ಬಾಡಿ ಎನರ್ಜಿ ಈಸ್ ಹೆಲ್, ಪ್ರಿಸರ್ವೇಷನ್ ಆಫ್ ಬಾಡಿ ಎನರ್ಜಿ ಈಸ್ ಹೆವೆನ್. ನಮ್ಮ ದೇಹಶಕ್ತಿ ನಾಶ ಮಾಡ್ಕೊಂಬಿಟ್ರೆ ದೇಹ ಅಬ್ನಾರ್ಮಲ್ ಆಗಿ ಕೆಲಸ ಮಾಡುತ್ತೆ. ಆಗ ನಮ್ಮ ಇಡೀ ಜೀವನ ನರಕ ಆಗುತ್ತೆ. ಅದೇ ದೇಹ ಶಕ್ತಿಯನ್ನು ಸಂರಕ್ಷಣೆ ಮಾಡಿದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡುತ್ತೆ. ಅದನ್ನೇ ನಾವು ಸ್ವರ್ಗ, ಜೀವನನೇ ಸ್ವರ್ಗವಾಗಿರುತ್ತೆ. ಸ್ವರ್ಗದಲ್ಲಿ ಜೀವನ ಮಾಡ್ತೀರಾ. ದೇಹಶಕ್ತಿ ನಾಶವೇ ನರಕ, ಶಕ್ತಿ ಸಂರಕ್ಷಣೆಯ ಸ್ವರ್ಗ. ಶಕ್ತಿಯನ್ನು ನಾಶ ಮಾಡಿಕೊಂಡ್ರೆ ಬಡತನ ಬರುತ್ತೆ. ಡಿಸ್ಟ್ರಕ್ಷನ್ ಆಫ್ ಶಕ್ತಿ ಲೀಡ್ಸ್ ಟು ಪಾವರ್ಟಿ. ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ನಮ್ಮ ದೇಹ ಶಕ್ತಿಯನ್ನು ನಾಶ ಮಾಡಿಕೊಂಡ್ರೆ ನಾವು ಬಡವರಾಗ್ತೀವಿ, ನಮ್ಮಲ್ಲಿ ಹಣ ಇರೋದಿಲ್ಲ, ಶಕ್ತಿ ಇರೋದಿಲ್ಲ, ಆರೋಗ್ಯ ಇರೋದಿಲ್ಲ. ಅದು ಬಹಳ ಜನಗಳಿಗೆ ಗೊತ್ತಿಲ್ಲ. ದೇಹ ಶಕ್ತಿಯನ್ನು ನಾಶ ಮಾಡಿಕೊಂಡು ಬಡತನದಲ್ಲಿ, ನೋವಿನಲ್ಲಿ ಜೀವನ ಸಾಗಿಸ್ತಾ ಇರ್ತಾರೆ. ಶಕ್ತಿ ಸಂಪಾದನೆ ಮಾಡಿಕೊಂಡ್ರೆ ಬಡತನ ನಿವಾರಣೆ ಆಗುತ್ತೆ. ಶಕ್ತಿ ಸಂಗ್ರಹಣೆ ಮಾಡೋಕ್ಕೆ ಶುರು ಮಾಡಿದರೆ ಬಡತನ ಹೋಗ್ಬಿಡುತ್ತೆ. ಅದು ಗೊತ್ತಿಲ್ಲದೆ ಭಾಳಷ್ಟು ಜನ ಶಕ್ತಿ ನಾಶ ಮಾಡಿಕೊಂಡು ಬಡವರಾಗೇ ಇರ್ತಾರೆ. ಬಡತನ ಬರೋದು ಶಕ್ತಿ ನಾಶದಿಂದ. ದೇಹ ಶಕ್ತಿ ನಾಶ ಮಾಡ್ಕೋಬಾರ್ದು. ಶಕ್ತಿ ನಾಶ ಮಾಡಿಕೊಂಡ್ರೆ ಅಧರ್ಮ ಹೆಚ್ಚಾಗುತ್ತೆ. ಇಫ್ ಶಕ್ತಿ ಈಸ್ ಡೆಸ್ಟ್ರಾಯ್ಡ್, ಅಧರ್ಮ ಇನ್ಕ್ರೀಸಸ್. ಅಂದರೆ ಒಬ್ಬ ಮನುಷ್ಯ ಕೆಟ್ಟ ಕೆಲಸಗಳನ್ನು ಮಾಡೋದು, ಕೆಟ್ಟದ್ದನ್ನು ನೋಡೋದು, ಕೆಟ್ಟದ್ದನ್ನು ಕೇಳೋದು, ಕೆಟ್ಟದ್ದನ್ನು ಮಾತಾಡೋದು ಮಾಡಿದರೆ ಶಕ್ತಿ ನಾಶ ಆಗುತ್ತೆ. ಕೆಟ್ಟದ್ದು ಯಾರು ಜಾಸ್ತಿ ಅಭ್ಯಾಸಗಳನ್ನ ಮಾಡ್ತಾರೆ ಅವರು ಅಧರ್ಮವನ್ನು ಪಾಲನೆ ಮಾಡ್ತಾರೆ. ಧರ್ಮ ಪಾಲನೆ ಮಾಡೋದಿಲ್ಲ. ಅಧರ್ಮ ಹೆಚ್ಚುತ್ತೆ. ಶಕ್ತಿ ನಾಶ ಮಾಡಿಕೊಂಡ್ರೆ ಅಧರ್ಮ ಹೆಚ್ಚುತ್ತೆ. ಯಾವ ರೂಲ್ಸು ಫಾಲೋ ಮಾಡೋದಿಲ್ಲ, ಯಾವ ಕಾನೂನು ಫಾಲೋ ಮಾಡೋದಿಲ್ಲ. ತನ್ನದೇ ಆದಂಥ ರೂಲ್ಸ್ಗಳು ಮಾಡಿಕೊಂಡು, ತನ್ನದೇ ಆದಂಥ ಕಾನೂನುಗಳು ಮಾಡಿಕೊಂಡು ಜೀವನ ಸಾಗಿಸ್ತಾನೆ. ಅಧರ್ಮ ಅಂದರೆ ಇದೆ. ಶಕ್ತಿ ನಾಶ ಮಾಡಿಕೊಂಡ್ರೆ ಅಧರ್ಮ ಹೆಚ್ಚಾಗುತ್ತೆ. ಶಕ್ತಿ ನಾಶ ಮಾಡಿಕೊಂಡ್ರೆ ಧರ್ಮ ನಾಶ ಆಗುತ್ತೆ. ಧರ್ಮ ಅಂದರೆ ರೂಲ್ಸು, ಕಾನೂನು ನಾಶ ಆಗುತ್ತೆ. ಇಫ್ ಶಕ್ತಿ ಈಸ್ ಡೆಸ್ಟ್ರಾಯ್ಡ್, ಧರ್ಮ ಈಸ್ ಆಲ್ಸೋ ಡೆಸ್ಟ್ರಾಯ್ಡ್. ಈಗ ನೀನು ಧರ್ಮ ಪಾಲನೆ ಅಂದರೆ, ಧರ್ಮ ಅಂದರೆ ಏನು? ರೂಲ್ಸು ರೆಗ್ಯುಲೇಷನ್ಸು, ಆಚಾರ ವಿಚಾರ, ಶಾಸ್ತ್ರ ಸಂಪ್ರದಾಯ, ಸಂವಿಧಾನ, ಎಲ್ಲ ಥರದ ಗ್ರಂಥಗಳು ಎಲ್ಲ ಬರುತ್ತೆ ಧರ್ಮ ಅಂದರೆ. ಈ ಧರ್ಮ ನಾಶವಾಗೋದು ಅಂದ್ರೇನು? ನೀನು ಕಾನೂನನ್ನು ಪಾಲನೆ ಮಾಡೋದಿಲ್ಲ, ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ನ ನೀನು ಪಾಲನೆ ಮಾಡೋದಿಲ್ಲ, ಯಾವುದೇ ವ್ರತ ಪೂಜೆ ಯಾವುದೂ ಮಾಡೋದಿಲ್ಲ. ಅದಕ್ಕೆ ನಿನ್ನಲ್ಲಿ ಶಕ್ತಿ ನಾಶ ಆಗುತ್ತೆ. ನೀನು ವ್ರತ ಪೂಜೆ ಧ್ಯಾನ ಶಾಸ್ತ್ರ ಸಂಪ್ರದಾಯ ಇದನ್ನೆಲ್ಲ ಪಾಲನೆ ಮಾಡಿದರೆ, ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಪಾಲನೆ ಮಾಡಿದರೆ ಶಕ್ತಿ ನಾಶ ಆಗೋದಿಲ್ಲ. ಶಕ್ತಿ ಉತ್ಪತ್ತಿ ಆಗುತ್ತೆ, ಶಕ್ತಿ ಸಂಗ್ರಹಣೆ ಆಗುತ್ತೆ, ಶಕ್ತಿ ಸಂರಕ್ಷಣೆ ಆಗುತ್ತೆ. ಸೊ ನೀನು ಯಾವುದೇ ರೂಲ್ಸ್ ಫಾಲೋ ಮಾಡಲ್ಲ, ಅದರಿಂದ ಧರ್ಮ ನಾಶ ಆಗುತ್ತೆ. ಶಕ್ತಿ ನಾಶ ಮಾಡಿಕೊಂಡ್ರೆ ಧರ್ಮ ನಾಶ ಆಗುತ್ತೆ. ದೇವರಿಲ್ಲ, ಧರ್ಮವಿಲ್ಲ ಎನ್ನುವವರಿಗೆ ಆರೋಗ್ಯವಿಲ್ಲ. ದೋಸ್ ಹೂ ಸೇ ದೆರ್ ಇಸ್ ನೋ ಗಾಡ್ ಆ್ಯಂಡ್ ನೋ ರಿಲಿಜಿಯನ್ ಹ್ಯಾವ್ ನೋ ಹೆಲ್ತ್. ಕೆಲವರು ದೇವರಿಲ್ಲ, ಧರ್ಮವಿಲ್ಲ ಅಂತ ಓಡಾಡ್ತಾ ಇರ್ತಾರೆ. ಅವ್ರದ್ದೇ ಆದ ಕಾನೂನು ಮಾಡ್ಕೊಂಡು, ಅವ್ರದ್ದೇ ಆದ ರೂಲ್ಸ್ ಮಾಡ್ಕೊಂಡು ಓಡಾಡ್ತಿರ್ತಾರೆ. ಅಂಥವರು ಯಾವತ್ತೂ ಆರೋಗ್ಯವಾಗಿರೋದಕ್ಕೆ ಸಾಧ್ಯವಿಲ್ಲ. ಯಾರು ದೇವರಿಲ್ಲ, ಧರ್ಮವಿಲ್ಲ ಅಂತಾರೋ ಅವರು ಆರೋಗ್ಯವಾಗಿರೋದಕ್ಕೆ ಸಾಧ್ಯವಿಲ್ಲ. ದೇವರು ಧರ್ಮ ಮಾಡಿರೋದು ಆರೋಗ್ಯಕ್ಕೋಸ್ಕರ, ಆರೋಗ್ಯ ಚೆನ್ನಾಗಿರಲಿ ಅಂತಲೇ ಮಾಡಿರೋದು.
ಯಾರು ಅದನ್ನು ಪಾಲನೆ ಮಾಡೋದಿಲ್ಲ ಅವರು ಆರೋಗ್ಯವಾಗಿ ಇರೋದಿಲ್ಲ. ದೇವರಿಲ್ಲ ಧರ್ಮವಿಲ್ಲ ಎನ್ನುವವರಿಗೆ ಶಕ್ತಿ ಇರುವುದಿಲ್ಲ. ಈಗ ನೀನು ಶಕ್ತಿ ಸಂಪಾದನೆ ಮಾಡಬೇಕು ಅಂದರೆ ದೇವರನ್ನು ಪೂಜೆ ಮಾಡಬೇಕು, ಧರ್ಮವನ್ನು ಪಾಲನೆ ಮಾಡಬೇಕು, ಶಾಸ್ತ್ರ ಸಂಪ್ರದಾಯಗಳನ್ನು ಪಾಲನೆ ಮಾಡಬೇಕು, ರೂಲ್ಸ್ ರೆಗ್ಯುಲೇಷನ್ಸ್ ಏನೇನಿದಾವೋ ಅವನ್ನೆಲ್ಲ ಪಾಲನೆ ಮಾಡಬೇಕು. ಪಾಲನೆ ಮಾಡಿದರೆ ನಿನಗೆ ಶಕ್ತಿ ಬರುತ್ತೆ. ಈಗ ದೇವರಿಲ್ಲ, ಧರ್ಮ ಇಲ್ಲ, ಯಾವ ಶಾಸ್ತ್ರ ಇಲ್ಲ, ಸಂಪ್ರದಾಯ ಇಲ್ಲ, ನಾನು ಯಾವುದು ಫಾಲೋ ಮಾಡಲ್ಲ ಅಂದರೆ ನಿನಗೆ ಶಕ್ತಿ ಬರೋದಿಲ್ಲ. ಜೀವನ ಪರ್ಯಂತ ನಿನಗೆ ಶಕ್ತಿ ಬರೋದಿಲ್ಲ. ಶಕ್ತಿ ನಾಶ ಆದರೆ ನೀನು ದುರ್ಬಲ ಆಗ್ತೀಯ. ಶಕ್ತಿ ಇಲ್ಲ ಅಂದರೆ ನೀನು ಇಲ್ಲ. ಶಕ್ತಿ ಇಲ್ಲ ಅಂದರೆ ನಿನಗೇನೂ ಸಿಗಲ್ಲ. ನೀನು ದುರ್ಬಲ ವ್ಯಕ್ತಿ ಆಗ್ತೀಯ, ಅಜ್ಞಾನಿ ಆಗ್ತೀಯ. ಸೊ ಯಾವತ್ತೂ ದೇವರಿಲ್ಲ ಧರ್ಮವಿಲ್ಲ ಅಂತ ಅನ್ನಬಾರ್ದು. ಶಕ್ತಿ ಬರೋದಕ್ಕೋಸ್ಕರನೇ ದೇವರು ಧರ್ಮ ಮಾಡಿರೋದು. ದೇವರಿಲ್ಲ ಧರ್ಮವಿಲ್ಲ ಎನ್ನುವವರಿಗೆ ಶಕ್ತಿ ಇರುವುದಿಲ್ಲ. ದೇಹದ ಎಲ್ಲ ಅಂಗಾಂಗಗಳು ಸುಸ್ಥಿತಿಯಲ್ಲಿರಬೇಕು. ಆಕಾರ ವಿಕಾರ ಆಗಬಾರ್ದು. ಆಲ್ ದ ಆರ್ಗನ್ಸ್ ಆಫ್ ದ ಬಾಡಿ ಶುಡ್ ಬಿ ಇನ್ ಗುಡ್ ಕಂಡೀಷನ್ ಆ್ಯಂಡ್ ಶುಡ್ ನಾಟ್ ಬಿ ಡಿಫಾರ್ಮ್ಡ್. ಈಗ ಕೆಲವ್ರು ಏನು ಮಾಡ್ತಾರೆ, ಆ ದೇಹವನ್ನು ತುಂಬ ದಂಡಿಸ್ತಾರೆ. ದೇಹನ ತುಂಬ ದಂಡಿಸ್ಬಿಟ್ಟು ವ್ಯಾಯಾಮ ಮಾಡಿಬಿಟ್ಟು, ಅತಿಯಾದ ವ್ಯಾಯಾಮ ಅನ್ಸೈಂಟಿಫಿಕ್ಕಾಗಿ ಮಾಡಿಬಿಟ್ಟು ದೇಹನೆಲ್ಲ ಗಟ್ಟಿ ಮಾಡ್ತಾರೆ, ಹೃದಯನೆಲ್ಲ ಗಟ್ಟಿ ಮಾಡ್ತಾರೆ, ಮೆದುಳು ಕಿಡ್ನಿ ಲಿವರ್ ಎಲ್ಲ ಗಟ್ಟಿ ಮಾಡ್ತಾರೆ, ದೇಹದ ಒಳಗಡೆ ಅಂಗಾಂಗಗಳೆಲ್ಲ ಗಟ್ಟಿ ಮಾಡ್ತಾರೆ. ಅವು ಗಟ್ಟಿ ಆಗ್ತವೆ. ಮತ್ತು ಸಮಸ್ಥಿತಿಗೆ ಬರೋದಕ್ಕೆ 30 to 48 hours ತೊಗೊಳುತ್ತೆ. ಆ ಒಂದು ಸಂದರ್ಭದಲ್ಲಿ ಬಾಡಿ ಅಬ್ನಾರ್ಮಲ್ ಆಗಿ ಕೆಲಸ ಮಾಡುತ್ತೆ. ಏನು ಆಕಾರ ವಿಕಾರ ಅಂದರೆ, ಈಗ ಬ್ಲಡ್ ವೆಸಲ್ಸ್ ಇರುತ್ತೆ, ಅದನ್ನು ದಪ್ಪ ಮಾಡೋದು, ವ್ಯಾಯಾಮ ಮಾಡಿ ಅದನ್ನು ದಪ್ಪ ಮಾಡೋದು. ಅದು ನಾರ್ಮಲ್ ಸ್ಟೇಜ್ ಬರೋಕ್ಕೆ 48 hours ಆಗುತ್ತೆ. ಆ ಬ್ಲಡ್ ಫ್ಲೋ ವೇರಿಯೇಷನ್ ಆಗುತ್ತೆ. ಕೆಲವು ನಮ್ಮಲ್ಲಿ ಅತಿ ಸೂಕ್ಷ್ಮವಾದ ಕಣ್ಣಿಗೆ ಕಾಣದೇ ಇರತಕ್ಕಂಥ ನರಗಳಿದ್ದಾವೆ, ಅವು ಡ್ಯಾಮೇಜ್ ಆಗಿ ಹೋಗ್ತವೆ ಪ್ರೆಷರ್ ಜಾಸ್ತಿಯಾಗಿ. ಸೊ ಇದೆಲ್ಲ ಸಾಮಾನ್ಯ ಮನುಷ್ಯರಿಗೆ ಗೊತ್ತಿರೋದಿಲ್ಲ. ಯಾರೋ ಹೇಳ್ಬಿಡ್ತಾರೆ, ಅತಿಯಾಗಿ ವ್ಯಾಯಾಮ ಮಾಡಿಬಿಡ್ತಾರೆ, ಮೈಯೆಲ್ಲ ಗಟ್ಟಿ ಮಾಡ್ಕೊಂಬಿಡ್ತಾರೆ, ಹೃದಯ ಕಿಡ್ನಿ ಲಿವರು ಹಾರ್ಟು ಎಲ್ಲ ಅವ್ರು ಪ್ರಾಣಿಗಳ ಥರ ಆಗಿಬಿಡ್ತಾರೆ. ಏನೂ ಇಲ್ಲ, ಏನೂ ಉಪಯೋಗ ಇಲ್ಲ, ಆ ಥರ ಆಗಿಬಿಡ್ತಾರೆ. ಶಕ್ತಿ ಇರುತ್ತೆ ಆದರೆ ಏನು ಉಪಯೋಗ ಆಗೋದು ಶಕ್ತಿ ಇರೋದಿಲ್ಲ. ಆ ಥರ ಮಾಡಿದ್ರೆ ಶಕ್ತಿ ಬರೋದಿಲ್ಲ. ದೇಹದ ಅಂಗಾಂಗಗಳು ಸಮಸ್ಥಿತಿಯಲ್ಲಿರಬೇಕು, ಸುಸ್ಥಿತಿಯಲ್ಲಿರಬೇಕು. ಅದು ಒರಿಜಿನಲ್ ಸೈಜ್ನಲ್ಲಿರಬೇಕು. ನೀನು ಅತಿಯಾಗಿ ಸ್ಪೋರ್ಟ್ಸ್ ಮಾಡಿ, ಅತಿಯಾಗಿ ವ್ಯಾಯಾಮ ಮಾಡಿ, ಅತಿಯಾಗಿ ನೀನು ದೇಹವನ್ನು ದಂಡನೆ ಮಾಡಿ, ನಿನ್ನ ಎಲ್ಲ ಅಂಗಾಂಗಗಳನ್ನ ಉಬ್ಬು ಆಗಿ ಮಾಡೋದು, ಇಲ್ಲ ಕುಗ್ಗು ಆಗಿ ಮಾಡೋದು ಮಾಡಿ, ಆ ವೇರಿಯೇಷನ್ನು ನಿನ್ನ ಅಬ್ನಾರ್ಮಲಿಟಿ, ನಿನ್ನ ಬಾಡಿನಲ್ಲಿ ಅಬ್ನಾರ್ಮಲಿಟಿ ಕ್ರಿಯೇಟ್ ಆಗುತ್ತೆ. ಅಬ್ನಾರ್ಮಲಾಗಿ ಬಾಡಿ ಡೆವಲಪ್ ಆಗುತ್ತೆ, ಶಕ್ತಿ ನಾಶ ಆಗುತ್ತೆ. ಅತಿಯಾಗಿ ವ್ಯಾಯಾಮ ಮಾಡೋದ್ರಿಂದ ಶಕ್ತಿ ನಾಶ ಆಗುತ್ತೆ, ಪ್ಲಸ್ ಆಕಾರ ವಿಕಾರ ಮಾಡೋದ್ರಿಂದ ಶಕ್ತಿ ನಾಶ ಆಗುತ್ತೆ. ಎಲ್ಲರೂ ನಮ್ಮ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳನ್ನು ಒರಿಜಿನಲ್ ಸೈಜ್, ಒರಿಜಿನಲ್ ಶೇಪ್ನಲ್ಲಿ ಇಡೋದಕ್ಕೆ ಪ್ರಯತ್ನ ಮಾಡಿರಿ. ಅದನ್ನು ಆಕಾರವನ್ನು ವಿಕಾರವನ್ನಾಗಿ ಮಾಡಬೇಡಿ. ದಪ್ಪ ಮಾಡೋದು ತೆಳ್ಳಗೆ ಮಾಡೋದು ಮಾಡಬೇಡಿ. ಬ್ಲಡ್ ವೆಸಲ್ಸ್ನ ದಪ್ಪ ಮಾಡೋದು ಸಣ್ಣ ಮಾಡೋದು ಮಾಡಬೇಡಿ. ವ್ಯಾಯಾಮ ಮಾಡಲೇಬೇಕು ಅಂದರೆ ಶಕ್ತಿ ಸೂತ್ರದಾಗ ಹೇಳಿರ್ತಕ್ಕಂಥ ರೀತಿಯಲ್ಲಿ ವ್ಯಾಯಾಮ ಮಾಡಿರಿ. ಶಕ್ತಿ ಸೂತ್ರದ ನಿಯಮದ ಪ್ರಕಾರ ವ್ಯಾಯಾಮ ಮಾಡಿರಿ. ಪ್ರತಿಯೊಬ್ಬರು ನೆನಪಿಟ್ಕೋಬೇಕು, ದೇಹದ ಎಲ್ಲ ಅಂಗಾಂಗಗಳು ಸುಸ್ಥಿತಿಯಲ್ಲಿರಬೇಕು, ಸಮಸ್ಥಿತಿಯಲ್ಲಿರಬೇಕು, ನಾರ್ಮಲ್ ಆಗಿರಬೇಕು. ಅದ್ರ ಶೇಪ್ ಕೆಟ್ಟೋಗಬಾರ್ದು, ಅದು ದಪ್ಪ ಸಣ್ಣ ಆಗಬಾರ್ದು, ಆಕಾರ ವಿಕಾರ ಆಗಬಾರ್ದು. ಪ್ರತಿಯೊಬ್ಬರು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಜನರೇ ದೇವರು, ಜನಸೇವೆಯೇ ದೇವರ ಸೇವೆ, ಜನರ ಆಶೀರ್ವಾದವೇ ದೇವರ ಆಶೀರ್ವಾದ. ಪೀಪಲ್ಸ್ ಆರ್ ಗುಡ್. ಸರ್ವಿಸ್ ಆಫ್ ದ ಪೀಪಲ್ ಈಸ್ ಸರ್ವಿಸ್ ಆಫ್ ದಿ ಗಾಡ್. ಬ್ಲೆಸ್ಸಿಂಗ್ ಆಫ್ ದ ಪೀಪಲ್ ಈಸ್ ಬ್ಲೆಸ್ಸಿಂಗ್ ಆಫ್ ದ ಗಾಡ್. ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು, ದೇವರು ಅಂದರೆ ನಾವೇ, ದೇವು ಅಂದರೆ ಜನಗಳೇ ದೇವರು.
ಜನಗಳೇ ದೇವರು ಅಂತ ಶಕ್ತಿ ಸೂತ್ರದಲ್ಲಿ ವಿವರವಾಗಿ ಕೊಟ್ಟಿದ್ದಾರೆ, ಸೈಂಟಿಫಿಕಲಿ ಪ್ರೂವ್ ಮಾಡಿದ್ದಾರೆ. ಮನುಷ್ಯರೇ ದೇವರು, ಪ್ರಾಣಿಗಳೇ ದೇವರು. ಪ್ರತಿಯೊಬ್ಬ ಮನುಷ್ಯರಿಗೂ ಭಕ್ತಿಯಿಂದ ನಡ್ಕೋಬೇಕು, ಗೌರವ ಕೊಡಬೇಕು. ಜನರೇ ದೇವರು, ಜನಸೇವೆಯೇ ದೇವರ ಸೇವೆ ಅಂತ ಬದುಕಬೇಕು. ಜನರ ಆಶೀರ್ವಾದವೇ ದೇವರ ಆಶೀರ್ವಾದ. ನಿನಗೆ ಜನರ ಆಶೀರ್ವಾದ ಸಿಕ್ಕರೇ ನೀನು ಮಹಾ ವ್ಯಕ್ತಿ ಆಗೋದು, ದುಡ್ಡು ಬರೋದು, ಅಥವಾ ಬೇರೆ ಏನಾದರೂ ಶ್ರೀಮಂತ ಆಗೋದು, ಶಕ್ತಿವಂತ ಆಗೋದು, ಆರೋಗ್ಯವಂತ ಆಗೋದು. ಜನಗಳ ಆಶೀರ್ವಾದ ಪಡಿಬೇಕು ಅಂದರೆ ನೀನು ಶಕ್ತಿವಂತ ಆಗಬೇಕು. ಶಕ್ತಿವಂತರಿಗೆ ಜನರ ಆಶೀರ್ವಾದ ಇರುತ್ತೆ. ಯಾಕಂದರೆ ಒಬ್ಬ ಮನುಷ್ಯ ಶಕ್ತಿವಂತ ಆಗೋದಕ್ಕೆ ಒಳ್ಳೆಯದನ್ನೇ ಪಾಲನೆ ಮಾಡ್ತಾನೆ, ಒಳ್ಳೆಯದನ್ನೇ ನೋಡ್ತಾನೆ, ಒಳ್ಳೆಯದನ್ನೇ ಕೇಳ್ತಾನೆ, ಒಳ್ಳೆಯದನ್ನೇ ಮಾತಾಡ್ತಾನೆ. ಅದು ಜನಗಳಿಗೆ ಇಷ್ಟ ಆಗುತ್ತೆ, ಜನಗಳು ಆಶೀರ್ವಾದ ಮಾಡ್ತಾರೆ. ಶಕ್ತಿವಂತರು ಸಮಾಜದ ಕೃಪೆಗೆ ಪಾತ್ರರಾಗ್ತಾರೆ. ದುರ್ಬಲರು ಸಮಾಜದ ಕೋಪಕ್ಕೆ ತುತ್ತಾಗ್ತಾರೆ. ನೀನು ಶಕ್ತಿ ನಾಶ ಮಾಡಿಕೊಂಡ್ರೆ ಜನರ ಕೋಪಕ್ಕೆ ತುತ್ತಾಗ್ತೀಯ, ಜನರು ನಿನ್ನ ದ್ವೇಷ ಮಾಡ್ತಾರೆ. ಶಕ್ತಿ ನಾಶ ಆಗುವಂಥ ಕೆಲಸ ಮಾತ್ರ ಮಾಡಬಾರ್ದು. ಜನರ ಆಶೀರ್ವಾದವೇ ದೇವರ ಆಶೀರ್ವಾದ. ಜನಸೇವೆಯೇ ಜನಾರ್ದನನ ಸೇವೆ. ಪೀಪಲ್ಸ್ ಸರ್ವಿಸ್ ಈಸ್ ಗಾಡ್ ಸರ್ವಿಸ್, ಜನಾರ್ದನ ಸರ್ವಿಸ್. ನಾವು ನಿಮಗೆ ಒಂದು ಮುಖ್ಯವಾದ ವಿಷಯ ಏನು ಹೇಳೋದಂದರೆ, ನಾವು ಹುಟ್ಟಿದಾಗಿಂದ ಸಾಯೋವರೆಗೂ ಜನಗಳ ಸೇವೆ ಮಾಡ್ತೀವಿ. ನಾವು ಓದ್ತೀವಿ, ಬರಿತೀವಿ, ಜನಗಳ ಸೇವೆ ಮಾಡ್ತೀವಿ. ಈಗ ಒಂದು ಕಟಿಂಗ್ ಶಾಪ್ನವನು ಜನಗಳಿಗೆ ಕಟಿಂಗ್ ಮಾಡ್ತಾನೆ, ಚಪ್ಪಲಿ ಹೊಲಿಯೋನು ಜನಗಳಿಗೆ ಚಪ್ಪಲಿ ಹೊಲಿತಾನೆ. ಅದೇ ರೀತಿ ಇಂಜಿನಿಯರು ಜನಗಳ ಸೇವೆ ಮಾಡ್ತಾನೆ, ಜನಗಳಿಗೆ ಬಿಲ್ಡಿಂಗ್ ಕಟ್ಟಿಕೊಡ್ತಾನೆ. ಡಾಕ್ಟ್ರು ಜನಗಳ ಸೇವೆ ಮಾಡ್ತಾನೆ, ಆರೋಗ್ಯವನ್ನು ಸುಧಾರಣೆ ಮಾಡ್ತಾನೆ. ಪ್ರತಿಯೊಂದು ಫೀಲ್ಡು, ಟೈಲರು ಬೇರೆಯವ್ರಿಗೆ ಬಟ್ಟೆ ಹೊಲ್ಕೊಡ್ತಾನೆ. ನಾವು ಯಾರು ನಮಗೋಸ್ಕರ ನಾವೇನು ಮಾಡ್ಕೊಳಲ್ಲ, ನಮ್ಮ ಹೊಟ್ಟೆಗೋಸ್ಕರ ನಾವುಗೋಸ್ಕರ ಏನು ಮಾಡ್ಕೊಳಲ್ಲ. ನಾವು ಜನಸೇವೆನೇ ಮಾಡೋದು. ನಾವು ನಮಗೆ ಅರಿವಿಲ್ದಂಗೆ ಜನಸೇವೆನೇ ನಾವು ಮಾಡೋದು. ಆದರೆ ಜನಸೇವೆಯೇ ಜನಾರ್ದನನ ಸೇವೆ ಅಂತ ತಿಳ್ಕೊಂಡು ಮಾಡಬೇಕು. ಆ ಪ್ರತ್ಯಕ್ಷ ದೇವರು ನಿನಗೆ ಆಶೀರ್ವಾದ ಮಾಡಿದರೆ ಎಷ್ಟು ಶಕ್ತಿ ಬರುತ್ತೋ, ಅದೇ ರೀತಿ ಜನಗಳ ಆಶೀರ್ವಾದ ಮಾಡಿದರೂ ಕೂಡ ಅಷ್ಟೇ ಶಕ್ತಿ ಬರುತ್ತೆ. ನಾವೆಲ್ಲರೂ ಜನಸೇವೆ ಮಾಡೋದ್ರಿಂದ ಒಳ್ಳೆಯವರಾಗಿದ್ದರೆ ಒಳ್ಳೆಯ ಸೇವೆಯನ್ನು ಮಾಡ್ತೀವಿ, ಕೆಟ್ಟವರಾಗಿದ್ದರೆ ಕೆಟ್ಟ ಸೇವೆಯನ್ನು ಮಾಡ್ತೀವಿ. ನಾವು ಒಳ್ಳೆಯ ಸೇವೆ ಮಾಡೋದರಿಂದ ಜನಗಳ ಆಶೀರ್ವಾದ ಸಿಗುತ್ತೆ. ನಾವು ಕೆಟ್ಟ ಕೆಲಸಗಳು ಮಾಡೋದರಿಂದ ಜನಗಳ ಆಶೀರ್ವಾದ ಸಿಗೋದಿಲ್ಲ. ಜನಸೇವೆಯೇ ಜನಾರ್ದನನ ಸೇವೆ. ಸಾಕ್ಷಾತ್ ಆ ಭಗವಂತನಿಗೆ ನಾವು ಸೇವೆ ಮಾಡಿದರೆ ಎಷ್ಟು ಪುಣ್ಯನೋ ಅಷ್ಟೇ ಪುಣ್ಯ ಜನಗಳ ಸೇವೆ ಮಾಡಿದರೂ ಕೂಡ ಪುಣ್ಯ. ಹುಟ್ಟಿದಾಗಿಂದ ಸಾಯೋವರೆಗೂ ನಾವು ಜನಗಳಿಗೆ ಒಳ್ಳೆಯ ಸರ್ವೀಸನ್ನು ಕೊಡಬೇಕು. ಮೆದುಳೇ ದೇವರು, ಜನರೇ ದೇವರು. ಎಲ್ಲರ ಹತ್ತಿರ ಭಕ್ತಿಯಿಂದ ನಡೆದುಕೋ. ಬ್ರೈನ್ ಈಸ್ ಗಾಡ್, ಪೀಪಲ್ಸ್ ಆರ್ ಗಾಡ್. ವಾಕ್ ವಿತ್ ಡಿವೋಷನ್ ಟು ಆಲ್. ನಾನು ನಿಮಗೆ ಒಂದು ಮುಖ್ಯವಾದ ವಿಷಯ ಏನು ಹೇಳ್ತೀನಿ ಅಂದರೆ, ಸಾಕ್ಷಾತ್ ಭಗವಂತನ ನಿನ್ನ ನೋಡಿದರೆ ಎಷ್ಟು ನಿನಗೆ ಗೌರವ ಭಕ್ತಿ ಬರುತ್ತೋ ಅಷ್ಟೇ ಗೌರವ ಭಕ್ತಿಯಿಂದ ಬೇರೆ ಇನ್ನೊಬ್ಬರು ಜನಗಳ ಹತ್ರ ನೀವು ನಡ್ಕೋಬೇಕು. ಭಕ್ತಿಯಿಂದ ನಡ್ಕೋಬೇಕು ಜನಗಳ ಹತ್ರ. ನೀನು ಎಷ್ಟು ಭಕ್ತಿಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಜನಗಳ ಹತ್ರ ನಡ್ಕೋತೀಯೋ ಜನಗಳು ಅಷ್ಟೇ ಆಶೀರ್ವಾದ ನಿನಗೆ ಸಿಗುತ್ತೆ. ಮೆದುಳೇ ದೇವರು ಅಂದರೆ ನಾವು ಮೆದುಳನ್ನ ದೇವರಿಗೆ ಸಮಾನಕ್ಕೆ ಹೋಲಿಸ್ತೀವಿ. ಶಕ್ತಿ ಸೂತ್ರದಲ್ಲಿ ಮೆದುಳೇ ದೇವರು ಅಂತ ಟೆಕ್ನಿಕಲಿ ಪ್ರೂವ್ ಮಾಡಿದ್ದಾರೆ. ಜನರೇ ದೇವರು, ಅದು ಕೂಡ ಶಕ್ತಿ ಸೂತ್ರದಲ್ಲಿ ಟೆಕ್ನಿಕಲಿ ಪ್ರೂವ್ ಆಗಿದೆ. ಎಲ್ಲರ ಹತ್ತಿರ ಭಕ್ತಿಯಿಂದ ನಡ್ಕೋಬೇಕು, ಇದು ಕೂಡ ಟೆಕ್ನಿಕಲಿ ಪ್ರೂವ್ ಆಗಿದೆ. ಲೈವ್ ಎಕ್ಸ್ಪೆರಿಮೆಂಟ್ ಮಾಡಿ ಇದನ್ನು ನಾವು ಪ್ರೂವ್ ಮಾಡಿದ್ದೀವಿ.
ಇದು ನಿಮಗೆ ನಾವು ತರಬೇತಿ ಕೊಡಬೇಕು ಅಂದರೆ 30 ದಿವಸಗಳ ಕಾಲ ಸಮಯ ಬೇಕಾಗುತ್ತೆ. ನಾವು 40 ವರ್ಷ ಅಧ್ಯಯನ ಮತ್ತು ಸಂಶೋಧನೆ ಮಾಡಿ ಮೆದುಳೇ ದೇವರು, ಜನರೇ ದೇವರು, ಎಲ್ಲರ ಹತ್ತಿರ ಭಕ್ತಿಯಿಂದ ನಡೆದುಕೋ ಅಂತ ನಾವು ನಿಮಗೆ ಸಂದೇಶವನ್ನು ಕೊಡ್ತಾ ಇದ್ದೀವಿ. ಜನ್ಮ ಕೊಡುವುದೂ ಮನುಷ್ಯರೇ, ಊಟ ಬಟ್ಟೆ ಕೆಲಸ ಎಲ್ಲ ಕೊಡುವುದೂ ಮನುಷ್ಯರೇ, ಜೀವನ ಕೊಡುವುದು ಕೂಡ ಮನುಷ್ಯರೇ, ಸತ್ತಾಗ ನಮ್ಮನ್ನು ಹೊತ್ಕೊಂಡೋಗಿ ಮಣ್ಣು ಮಾಡುವುದು ಕೂಡ ಮನುಷ್ಯರೇ, ನಾವು ಹುಟ್ಟಿದಾಗಿಂದ ಸಾಯೋವರೆಗೂ ನಮ್ಮನ್ನು ಕಾಪಾಡುವುದು ರಕ್ಷಣೆ ಮಾಡೋದು ಮನುಷ್ಯರೇ. ಮನುಷ್ಯರೇ ಎಲ್ಲ ವಿದ್ಯೆ ಬುದ್ಧಿ ಜ್ಞಾನ ಬಟ್ಟೆ ಹಸಿವು ಪ್ರಾಣ ಎಲ್ಲ ರಕ್ಷಣೆ ಮಾಡೋದು ಅವರೇ, ಮನುಷ್ಯರೇ. ಮನುಷ್ಯರೇ ದೇವರು, ಮನುಷ್ಯರೇ ದೇವರು. ಪ್ರತಿಯೊಬ್ಬರು ದೇವರ ಹತ್ತಿರ ಯಾವ ರೀತಿ ನೀವು ಭಕ್ತಿಯಿಂದ ನಡ್ಕೋತೀರ ಅದೇ ರೀತಿ ನೀವು ಜನಗಳ ಹತ್ರ ಕೂಡ ಭಕ್ತಿಯಿಂದ ನಡ್ಕೊಳ್ಳಿ, ಪ್ರಾಣಿಗಳ ಹತ್ರ ಕೂಡ ಭಕ್ತಿಯಿಂದ ನಡ್ಕೊಳ್ಳಿ. ಗಿಡ ಮರ ಯಾವುದೇ ಪಶು ಪಕ್ಷಿಗಳಾಗಲಿ ಭಕ್ತಿಯಿಂದ ನಡ್ಕೊಳ್ಳಿ. ಈ ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳು ದೇವರೇ. ಎಲ್ಲ ಜೀವರಾಶಿಗಳು ನಾವು ಅವರಿಗೆ ಒಳ್ಳೇದು ಮಾಡಿದರೆ ನಮಗೆ ಒಳ್ಳೇದು ಮಾಡ್ತಾರೆ, ನಾವು ಅವ್ರಿಗೆ ಕೆಟ್ಟದ್ದು ಮಾಡಿದರೆ ಅವ್ರು ನಮಗೆ ಕೆಟ್ಟದ್ದು ಮಾಡ್ತಾರೆ. ಪ್ರತಿಯೊಬ್ಬರೂ ಜನಗಳಿಗೆ ಗೌರವ ಕೊಡಬೇಕು, ಪ್ರೀತಿ ಕೊಡಬೇಕು, ಭಕ್ತಿ ಕೊಡಬೇಕು. ಮನುಷ್ಯರೇ ದೇವರು.